ಕರ್ನಾಟಕ ರಾಜ್ಯ ರಸ್ತೆ ಸಾರಿಗೆ ನೌಕರರ ಕೂಟ ಸಂಘಟನೆಯು ಸಾರಿಗೆ ನೌಕರರಿಗೆ ನ್ಯಾಯ ಕೊಡಿಸುವ ಕುರಿತು ಹುಬ್ಬಳ್ಳಿ ಸಾರಿಗೆ ಎಂಡಿ ಅವರಿಗೆ ಮನವಿಯನ್ನು ಸಲ್ಲಿಸಲಾಗಿದ್ದು, ಈ ನಿಟ್ಟಿನಲ್ಲಿ ಸಂಘಟನೆ ಹುಟ್ಟಿದ್ದು ಸಾರಿಗೆ ನೌಕರರ ಧ್ವನಿಯಾಗಿ ಕಳೆದ 4 ವರ್ಷಗಳಿಂದ ವಿವಿಧ ರೀತಿಯಲ್ಲಿ ನಿರಂತರ ಹೋರಾಟ ಮಾಡುತ್ತಾ ಬಂದಿದೆ. ಸರ್ಕಾರದ ಗಮನ ಸೆಳೆದು ಸರ್ಕಾರಕ್ಕೆ ಮುಟ್ಟಿ ನೋಡಿಕೊಳ್ಳುವ ರೀತಿಯಲ್ಲಿ ಸಾರಿಗೆ ನೌಕರರು ಉತ್ತರವನ್ನು ಕೊಟ್ಟಿದ್ದಾರೆ. ಇನ್ನು ಕಾಂಗ್ರೆಸ್ ಸರ್ಕಾರ ಚುನಾವಣೆ ಸಮಯದಲ್ಲಿ ತಮ್ಮ ಪ್ರಣಾಳಿಕೆಯಲ್ಲಿ ಸಾರಿಗೆ ನೌಕರರಿಗೆ ನ್ಯಾಯ ಒದಗಿಸುವ ವಿಶ್ವಾಸ ಕೊಟ್ಟಿದ್ದರು. ಆದರೆ ಇದುವರೆಗೆ ಯಾವುದೇ ನ್ಯಾಯ ಒದಗಿಸಿಲ್ಲ. ಇದರಿಂದ ಸಾರಿಗೆ ನೌಕರರು ಮುಷ್ಕರ ನಡೆಸಿದ ಸಮಯದಲ್ಲಿ ನೌಕರರನ್ನ ವರ್ಗಾವಣೆ ಅಮಾನತು ಮತ್ತು ನೌಕರರ ಕುಟುಂಬಸ್ಥರ ಮೇಲೆ ಸಾರಿಗೆ ನೌಕರರಿಗೆ ಹೋರಾಟದಲ್ಲಿ ಬೆಂಬಲ ನೀಡಿದ್ದ ಹೋರಾಟಗಾರರ ಮೇಲೂ ಕೂಡ ಕೇಸ್ ದಾಖಲು ಮಾಡುತ್ತಿದ್ದಾರೆ. ಆ ಕೇಸ್ಗಳನ್ನ ಸಂಪೂರ್ಣವಾಗಿ ಹಿಂಪಡೆದಿಲ್ಲ. ಇನ್ನೂ ಹಲವು 6 ಬೇಡಿಕೆಗಳನ್ನ ಇಟ್ಟುಕೊಂಡೇ ಹುಬ್ಬಳ್ಳಿ ವಲಯದ 4 ವಿಭಾಗದ ನೌಕರರ ಅವಲಂಬಿತರು ಕುಟುಂಬಸ್ಥರು ಇವತ್ತು ವಾಯುವ್ಯ ಕರ್ನಾಟಕ ರಸ್ತೆ ಸಾರಿಗೆ ಕೇಂದ್ರ ಕಚೇರಿ ಹುಬ್ಬಳ್ಳಿ ವ್ಯವಸ್ಥಾಪಕ ನಿರ್ದೇಶಕರಿಗೆ ಮನವಿ ಮಾಡಿ ಬೇಡಿಕೆ ಈಡೇರಿಸುವಂತೆ ಒತ್ತಾಯಿಸಿದ್ದಾರೆ. ನ್ಯಾಯ ಸಿಗದೆ ಹೋದಲ್ಲಿ ಬೆಂಗಳೂರಿನ ಫ್ರೀಡಂ ಪಾರ್ಕಿನಲ್ಲಿ ಹೋರಾಟಕ್ಕೆ ಸಾರಿಗೆ ನೌಕರರ ಕುಟುಂಬಸ್ಥರು ಧರಣಿ ಸತ್ಯಾಗ್ರಹಕ್ಕೆ ಕೂತು ಸರ್ಕಾರಕ್ಕೆ ಬಿಸಿ ಮುಟ್ಟಿಸುವ ಕೆಲಸ ಮಾಡುತ್ತೇವೆ ಎಂದು ತಿಳಿಸಿದ್ದಾರೆ. ಕರ್ನಾಟಕ ರಾಜ್ಯ ರಸ್ತೆ ಸಾರಿಗೆ ನೌಕರರ ಒಕ್ಕೂಟ ಬೆಳಗಾವಿ ವಿಭಾಗದ ಕೂಟದ ಗೌರವ ಅಧ್ಯಕ್ಷರಾದಂತಹ ಮಹೇಶ್ ಎಸ್ ಶೀಗಿಹಳ್ಳಿ, ಸಾರಿಗೆ ನೌಕರರ ಕುಟುಂಬಸ್ಥರು ಮತ್ತು ಇನ್ನಿತರರು ಇದೇ ವೇಳೆ ಭಾಗಿಯಾಗಿದ್ದರು. ಹೋರಾಟಗಳಲ್ಲಿ ಸರ್ಕಾರ ಏನು ಮಾಡಿದೆ ಅಂದರೆ, ಯಾರು ಹೋರಾಟ ಕೈಗೊಂಡಿದ್ದಾರೆ ಆ ನೌಕರನ್ನ ಗುರಿ ಇಟ್ಕೊಂಡು ಅವ್ರನ್ನ ಅಮಾನತುಗೊಳಿಸಿ ವರ್ಗಾವಣೆ ಮಾಡಿ ಈ ಥರದ ಒಂದು ಪ್ರಶಸ್ತಿಗಳನ್ನು ನಮಗೆ ಸಾರಿಗೆ ನೌಕರರು ಕೊಟ್ಟಿದ್ದಾರೆ. ಇದರಿಂದ ಎಷ್ಟೋ ಜನ ಮನನೊಂದು ಆತ್ಮಹತ್ಯೆ ಮಾಡ್ಕೊಂಡಿದ್ದಾರೆ, ಹೃದಯಾಘಾತಗಳಾಗಿದ್ದಾರೆ. ನಮ್ಮ ಎಷ್ಟೋ ನೌಕರರು ಬೀದಿ ಬಿದ್ದಿದ್ದಾರೆ, ಆಟೋ ಓಡಿಸ್ತಾ ಇದ್ದಾರೆ, ಒಂದು ಉದ್ಯೋಗದ ಸಮಸ್ಯೆಗಳು ಒಳಗಾಗಿದ್ದಾರೆ. ಅವ್ರ ಮಕ್ಕಳು ಸರಿಯಾದ ಶಿಕ್ಷಣ ಇಲ್ಲದೆ ಕೂಡ ಒಂದು ಶಾಲೆಯಲ್ಲೂ ಕೂಡ ಸರಿಯಾಗಿ ಹೋಗ್ತಾ ಇಲ್ಲ, ಫೀಸ್ಗಳು ಕೂಡ ತುಂಬ ಆಗ್ತಾ ಇಲ್ಲ, ಆಮೇಲೆ ಒಂದು ಹೊತ್ತಿನ ಊಟಕ್ಕೆ ಕೂಡ ಸಮಸ್ಯೆ ಬರ್ತಾ ಇದೆ. ಈ ರೀತಿಯಲ್ಲಿ ಅದಕ್ಕಾಗಿ ನಾವು ಮತ್ತೆ ಏನು ಬೆಂಗಳೂರಿನಲ್ಲಿ ಮಾರ್ಚ್ 4, 2024ರಂದು ನಾವು ಏನು ಫ್ರೀಡಂ ಪಾರ್ಕ್ನಲ್ಲಿ ಹೋರಾಟ ಕೈಗೊಳ್ಳಬೇಕಂತ ನಾವೇನು ಅಂದ್ಕೊಂಡಿದ್ದೀವಿ. ಅದಕ್ಕಾಗಿ ಮತ್ತೆ ನಮ್ಮ ಎಂಡಿ ಸಾಹೇಬರಿಗೆ ನಾವು ಮನವಿ ಮಾಡಿ ಸಾರಿಗೆ ನೌಕರರ ಪ್ರತಿಯೊಂದು ಸಮಸ್ಯೆಗಳನ್ನ ತಾವು ಈಡೇರಿಸಬೇಕು, ನಮಗೆ ನ್ಯಾಯ ಕೊಡಬೇಕಂತೇಳಿ ಎಂಡಿ ಅವರಿಗೆ ನಾವು ಮನವಿ ಮಾಡ್ತಾ ಇದ್ವಿ. ನಾವು ಸಾರಿಗೆ ನೌಕರರ ಸಂಸ್ಥೆ ಕುಟುಂಬಸ್ಥರನ್ನ ನಾವು ಮನವಿ ಮಾಡಿದ್ವಿ. ಎಂಡಿ ಸಾಹೇಬರು ಕೂಡ ಒಂದು ಆಶ್ವಾಸನೆ ನೀಡಿದ್ದಾರೆ. ಆದಷ್ಟು ನಾವು ಸರ್ಕಾರ ಅದಕ್ಕೆ ಯಾವ ರೀತಿ ಪ್ರಯತ್ನ ಮಾಡಬೇಕು. ಬ್ಯೂರೋ ರಿಪೋರ್ಟ್ ರಾಜು ಮುಂಡೆ, ಭಾರತ ವೈಭವ ನ್ಯೂಸ್, ಹುಬ್ಬಳ್ಳಿ. And debate with editor Dr. Yan Prashant Rao. Wanted reporters in print, digital and visual media for Bharat Vaibhav Daily Newspaper, BV News Channel and BV Fast Web News from all the talukas of Karnataka. If interested, send your resume to 9482633333.